ಆದರೆ ಇವ್ರು ಹಂಗಲ್ಲ. ಬಿ ಕೆ ಹರಿಪ್ರಸಾದ್ ಅವರು, ಬಿ ಕೆ ಹರಿಪ್ರಸಾದ್ ಪ್ರತಿಯೊಂದು ಶಬ್ದಕ್ಕೂ ಉತ್ತರ ಕೊಡಂಥವ್ರು. ಪ್ರತಿ ಹೆಜ್ಜೆಗೂ RSS ಮತ್ತು BJPಯನ್ನು ತಮ್ಮ ವಿಚಾರಧಾರೆಯಿಂದ ತಡೆಹಿಡಿಯುವಂಥ ವ್ಯಕ್ತಿ ಇದ್ದಂಥವು ಮತ್ತು ಕಠೋರ RSS ವಿರೋಧಿ. ಹೀಗಾಗಿ ಮೋಸ್ಟ್ ಪ್ರೊಬಬಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಬಿ ಕೆ ಹರಿಪ್ರಸಾದ್ ಆಯ್ಕೆ ಮಾಡಬಹುದು ಅನ್ನುವಂಥ ಮಾತುಗಳು. ಅವ್ರು ಮಿನಿಸ್ಟ್ರು ಮಾಡ್ಬೋದು, ಅದು ಮಾಡ್ಬೋದು, ಆ ಮಾತು ಬೇರೆ. ಬಟ್ KPCC ಅಧ್ಯಕ್ಷ ಸ್ಥಾನ ಅನ್ನೋದು ಭಾಳ ಮಹತ್ವದ್ದು. ಒಂದೇದು ವಿದ್ವತ್ತಿರಬೇಕು, ಎಲ್ಲರಿಗೂ ಜನರ ಸಂಪರ್ಕ ಮಾಡಬೇಕು. ಅದು ಎಷ್ಟು ಮಟ್ಟಿಗೆ ಮಾಡ್ತಾರೆ ಬಿ ಕೆ ಹರಿಪ್ರಸಾದ್ ನೋಡ್ಬೇಕು ಈಗ ಅದನ್ನು. ಮತ್ತು ಅವ್ರು ಹಂಗೆ ತಿಳ್ಕೊಂಡು ಹಿಂದುಳಿದ ಒಳಗೆ ಗುರುತಿಸ್ಕೊಳ್ತಾ ಇಲ್ಲ ಅಂತಲ್ಲ, ಗುರುತಿಸ್ಕೊಳ್ತಾ ಇರ್ತಾರೆ, ಭೇಟಿ ಆಗ್ತಾ ಇರ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, RSS ವಿರೋಧವಾಗಿ ಮಾತಾಡ್ತಾ ಇರ್ತಾರೆ. ವಿರೋಧಕ್ಕಾಗಿ ವಿರೋಧ ಮಾಡೋದಲ್ಲ, ಒಂದು ಸೈದ್ಧಾಂತಿಕ ವಿರೋಧ ಮಾಡಿ ತಪ್ಪುಗಳನ್ನ ಎತ್ತಿ ತೋರಿಸುವಂಥ ನಮ್ಮ ಪ್ರಿಯಾಂಕ ಖರ್ಗೆ ಅವರಂಗೆ ಪ್ರಬಲವಾಗಿ ವಾದ ಮಾಡುವಂಥ ವ್ಯಕ್ತಿ. ಹೀಗಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಕೊಡ್ತಾರೇನೋ ಅನ್ನುವಂಥ ಹೊಸ ಒಂದು ವಾದ ಶುರುವಾಗಿದೆ. ಒಬ್ಬ ಮಿನಿಸ್ಟರ್ ಮಾಡೋಕ್ಕಂತೂ ಈಗ ಭಾಳ ಮಹತ್ವದ ತಿಕ್ಕಾಟ ಜೋರದ, ಸಂಘರ್ಷ ಜೋರದ. ಕರ್ನಾಟಕದಲ್ಲಂತೂ ಜಬರ್ದಸ್ತಾಗಿ 2028 ಈಗ ಮಹಾಕಾಳಾಗಿ ಹೋಗ್ತದೆ, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಯಾಕಂತಂದ್ರೆ ಈಗಾಗಲೇ ಆ ದಿಶೆಯಲ್ಲಿ JDSನ ದೇವೇಗೌಡರು, ನಮ್ಮ HDK ಅವರು, ಅದೇ ಕಾಲಕ್ಕೆ ದೇವೇಗೌಡರು ಸತಾ ಇದ್ದಾರೆ, ಪ್ರಧಾನಿ ಮೋದಿಯವರು ಇಲ್ಲಿ ಬರ್ತಾ ಇದ್ದಾರೆ ಚುನಾವಣೆ ಪ್ರಚಾರಕ್ಕೆ. ಇತ್ತು ನೋಡಿ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವರು ಮಾತಿನ ಮರಳಿದ್ದಾರೆ. ಇವನ್ನೆಲ್ಲರೂ ಎದುರಿಸಬೇಕಾಗ್ತದೆ ಒಬ್ಬ ಅಧ್ಯಕ್ಷರಾಗಿ ಅಂತ. ಇವತ್ತು DK ಅವರಲ್ಲಿ ಇತ್ತದು, ಭಾಷಾ ಜ್ಞಾನ ಇತ್ತು, ತಿಳುವಳಿಕೆ ಇತ್ತು, ಮೃದು ಹಿಂದುತ್ವವಾದಿ ಇದ್ದರೂ ಸಹಿತ RSS BJP ವಿರೋಧಿಸುವಂಥ ಶಕ್ತಿ ಇತ್ತು. ಅದು ಇವರಿಗೆ ಒಂದು ಸ್ವಲ್ಪ ಕೊರತೆ ಯಾಕೆ ಅಂತಂದ್ರೆ ನಮ್ಮ ಸತೀಶ್ ಅವರಲ್ಲೇ. ಆದರೆ ಇಲ್ಲೇನದಪ್ಪ ಅಂತಂದ್ರೆ ಹರಿಪ್ರಸಾದ್, ಬಿ ಕೆ ಹರಿಪ್ರಸಾದ್ ಇದನ್ನೆಲ್ಲ ಮೀರಿದವರು ಇದ್ದಾರೆ ಮತ್ತು ಪ್ರಬಲವಾದ ಧ್ವನಿ ಎತ್ತಿ ಹೇಳೋರಿದ್ದಾರೆ ಮತ್ತು ಜನರಿಗೂ ಭೇಟಿ ಆಗುವಂಥ ಶಕ್ತಿ ಎಲ್ಲ ಅನುಕೂಲ ಇರ್ತದೆ. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂಥದ್ದು ಪ್ರತಿಯೊಂದು ಮೂರು ಹೋಗುವಂಥ ಒಂದು ಅವಕಾಶ ಮಾಡಿಕೊಡೋ ಸಾಧ್ಯತೆ ಮೋಸ್ಟ್ಲಿ ಅವ್ರು ಮಾಡ್ಬೋದು.